ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ದಿನ ನಮ್ಮ ರೆಸಿಪಿಯಲ್ಲಿ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತಕರವಾದ ಬಾದಾಮಿ ಹಾಲನ್ನು ಹೇಗೆ ಮನೆಯಲ್ಲೇ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಕಳ ನೆನಪಿನ ಶಕ್ತಿಗಾಗ್ಬೋದು ಅಥವಾ ನಮಗೆ ತುಂಬ ಸುಸ್ತಾದಾಗ ಒಳ್ಳೆ ಎನರ್ಜಿ ಕೊಡುವಂಥ ಡ್ರಿಂಕ್ ಇದು. ಹಾಗಾದರೆ ಟೇಸ್ಟಿಯಾದ ಈ ಬಾದಾಮ್ ಮಿಲ್ಕ್ ಮನೆಯಲ್ಲಿ ಹೇಗೆ ತಯಾರಿಸ್ಕೊಳ್ಳೋದು ಅಂತ ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ನಾನು ಇದನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಬೌಲ್ ತೆಗೆದುಕೊಂಡು ಒಂದು 25 ಬಾದಾಮಿಗಳನ್ನು ತೆಗೆದುಕೊಂಡು ಈ ಕಪ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಬಿಸಿ ನೀರಲ್ಲಿ ನಾನು ಇದನ್ನು ನೆನೆಸಿಟ್ಕೊಳ್ತಿದ್ದೀನಿ. ಈ ರೀತಿ ಬಿಸಿ ನೀರಲ್ಲಿ ನೆನೆಸಿಟ್ಕೊಳ್ಳೋದ್ರಿಂದ ಅದ್ರದ್ದು ಹೊಟ್ಟು ಬೇಗನೆ ನಾವು ರಿಮೂವ್ ಮಾಡ್ಕೋಬೋದು. ಒಂದು 15 ನಿಮಿಷಗಳ ಕಾಲ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. 15 ನಿಮಿಷ ಆದಮೇಲೆ ಬಾದಾಮಿ ಸಿಪ್ಪೆಯಿಂದ ಅದನ್ನು ಬೇರ್ಪಡಿಸ್ಕೊಳ್ಳಿ. ಸಿಪ್ಪೆ ಸಪ್ರೇಟು, ಈ ರೀತಿ ಬಾದಾಮ್ ಸಪ್ರೇಟ್ ಮಾಡ್ಕೊಳ್ಳಿ. ಈಗ ನಾನು ಅದನ್ನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸಿ ತಣ್ಣಗಾಗಿರುವ ಹಾಲು, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಒಳ್ಳೆ ಕಲರ್ ಬರಲಿಕ್ಕೆ. ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇರ್ಬೋದು, ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ರುಬ್ಕೊಳ್ಳೋವಾಗ ಒಂದು 2 ಏಲಕ್ಕಿನೂ ಹಾಕಿ ರುಬ್ಕೋಬೋದು, ಅಥವಾ ಏಲಕ್ಕಿ ಪುಡಿನಾದರೂ ಹಾಲಿಗೆ ಹಾಕ್ಕೋಬೋದು. ಈಗ ಈ ಪೇಸ್ಟನ್ನು ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಸ್ಟವ್ ಮೇಲೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಟು ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಲೀಟ್ರ್ ಹಾಲಿಗೆ ನಾನಿಲ್ಲಿ ನಿಮಗೆ ಎಷ್ಟು ಬಾದಾಮಿ ಹಾಕಬೇಕು ಅಂತ ತೋರಿಸಿರೋದು. ಒಂದು ವೇಳೆ 1 ಲೀಟ್ರ್ ಹಾಕೋರು ಇನ್ನೂ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೋದು. ಹಾಲು ಚೆನ್ನಾಗಿ ಈ ರೀತಿ ಉಕ್ಕಿ ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಹಾಲಿನ ಕ್ವಾಂಟಿಟಿ ಅನ್ನೋದು ಕಡಿಮೆ ಆಗ್ತಾಯಿದೆ, ನೀವು ಗಮನಿಸ್ತಾ ಇರ್ಬೋದು. ಹಾಲು ಚೆನ್ನಾಗಿ ಕುದಿ ಬಂದಮೇಲೆ ನಾವಿಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋವಂಥ ಬಾದಾಮಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ಸೇರಿಸ್ಕೊಂಡು ಈಗ ಮಿಕ್ಸಿಯಲ್ಲಿ ಇನ್ನೂ ಸ್ವಲ್ಪ ಅಂಟ್ಕೊಂಡಿರುತ್ತೆ ಅಲ್ವಾ, ಸೊ ಇದೇ ಹಾಲನ್ನು ತೆಗೆದು ಈ ರೀತಿ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕಲಸಿ ಈಗ ಮಿಕ್ಸಿ ಜಾರಲ್ಲಿರುವಂಥ ಹಾಲನ್ನು ಇದೇ ಬಟ್ಲಿಗೆ ಸೇರಿಸ್ಕೊಳ್ಳಿ. ಈಗ ಒಮ್ಮೆ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಕುಡಿಯೋವಾಗ ಬಾದಾಮಿ ಪೀಸಸ್ ಅನ್ನೋದು ನಮ್ಮ ಬಾಯಿಗೆ ಸಿಕ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನೊಂದಿಲ್ಲಿ ಕೆಲವೊಂದು ಬಾದಾಮಿಗಳನ್ನು ಕಟ್ ಮಾಡಿಟ್ಟಿದ್ದೀನಿ, ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಟ್ಟಿದ್ದೀನಿ. ಅದನ್ನು ಈಗ ನೋಡಿ ಈ ರೀತಿಯಾಗಿ ನಾನು ಇಲ್ಲಿ ಹಾಲಿಗೆ ಬೆರೆಸ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕಲಿಕ್ಕೆ ಇಷ್ಟ ಇಲ್ಲದೆ ಇರೋರು ಇದು ಕುಂಕುಮದ ಹೂ ಬರುತ್ತಲ್ವ, ಆ ಹೂವನ್ನು ಸಹ ಇದಕ್ಕೆ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ. ಇಲ್ಲ ಅರಿಶಿನ ಪುಡಿ ಒಂದು ಚಿಟಿಕೆ ಹಾಕಿದ್ರೂ ಸಹ ಒಳ್ಳೆ ಕಲರ್ ಬರುತ್ತೆ ಈ ಬಾದಾಮ್ ಹಾಲು. ಈಗ ನಾವು ಈ ಬಾದಾಮಿ ಪೇಸ್ಟನ್ನು ಇದಕ್ಕೆ ಹಾಕಿದ್ಮೇಲೆ ಸ್ಟವ್ ಕಡಿಮೆ ಉರಿಯಲ್ಲಿಟ್ಕೊಂಡು ಇದನ್ನು ಚೆನ್ನಾಗಿ ಒಂದು 4ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ರೀತಿ ಕುದಿಸ್ಕೊಳ್ಳೋದ್ರಿಂದ ಹಾಲು ಅನ್ನೋದು ನಮಗೆ ಚೆನ್ನಾಗಿ ಗಟ್ಟಿ ಆಗಲಿಕ್ಕೆ ಬರುತ್ತೆ. ಈಗ ಒಮ್ಮೆ ಎಲ್ಲ ಚೆನ್ನಾಗಿ ಬೆರೆಸ್ಕೊಂಡಿದ ನಂತರ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಇದಕ್ಕೆ ಸೇರಿಸ್ಕೊಳ್ಳಿ. ನಾನು ಹೇಳಿದೆ ಅಲ್ವಾ, ಒಂದು ವೇಳೆ ಏಲಕ್ಕಿನ ನೀವು ಬಾದಾಮಿ ಹೊಟ್ಟಿಗೆ ರುಬ್ಬಿ ಆದರೂ ಹಾಕ್ಬೋದು, ಅಥವಾ ಈ ರೀತಿ ಹಾಲ್ಗಾದರೂ ಹಾಕ್ಕೋಬೋದು. ಈಗ ನಾವು ಯಾವ ಕಪ್ಪಲ್ಲಿ ಬಾದಾಮಿನ ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ ನಾನಿಲ್ಲಿ 1.5 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಸ್ವೀಟ್ ಪ್ರಿಯರು, ನಮಗೆ ಸ್ವೀಟ್ ತುಂಬ ಇಷ್ಟ ಅನ್ನೋರು 2 ಕಪ್ಪಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳಿ. ಈ ರೀತಿ ಸೈಡಲ್ಲೆಲ್ಲ ಕೆನೆ ಕಟ್ಟಿರುತ್ತಲ್ಲ, ಆ ಕೆನೆ ಎಲ್ಲ ತೆಗೆದು ಹಾಲು ಹೊಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಳ್ಳಿ. ಕನ್ಸಿಸ್ಟೆನ್ಸಿನ ನೀವು ಗಮನಿಸ್ತಾ ಇರ್ಬೋದು ಎಷ್ಟು ತಿಕ್ಕಾಗಿ ಬಂದಿದೆ ಅಂತ. ಹಾಲು ಚೆನ್ನಾಗಿ ಕುದಿ ಬಂದಿದೆ ಅಲ್ವಾ, ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿಯಾಗಿ ನಮಗೆ ಬಂದಿದೆ. ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಾ ಅಲ್ವಾ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಬಿಸಿಯಲ್ಲೂ ಕುಡಿಬೋದು ಅಥವಾ ತಣ್ಣಗಾದ್ಮೇಲೂ ಕುಡಿಬೋದು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಈ ರೀತಿಯಾಗಿ ಸರ್ವ್ ಮಾಡ್ಕೊಳ್ತಿದ್ದೀನಿ. ಒಂದು ವೇಳೆ ಬಿಸಿ ಕುಡಿಲಿಕ್ಕೆ ಇಷ್ಟಪಡೋರು ಬಿಸಿಯಲ್ಲಿ ಕುಡಿಬೋದು, ಅಥವಾ ಫ್ರಿಜ್ಜಲ್ಲಿ ಇಟ್ಕೊಂಡು, ಹೇಗಿದ್ದರೂ ಸಮ್ಮರ್ ಅಲ್ವಾ, ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಲ್ ಬಾದಾಮ್ ಮಿಲ್ಕ್ ಆದರೂ ಕುಡಿಬೋದು. ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು, ದೊಡ್ಡವರು ಸಹ ಕುಡಿಬೋದು. ಈ ರೆಸಿಪಿ ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿ ಒಟ್ಟಿಗೆ ಭೇಟಿಯಾಗೋಣ. ಶುಭ ದಿನ.